ಮೋದಿಯ ಪದ್ಮ ಪ್ರಶಸ್ತಿ ತಂತ್ರನೇ ಮತ ಬ್ಯಾಂಕ್ನ ಅಸ್ತ್ರ ಆಗಿದೆ. ಬಿಜೆಪಿ ಸರ್ಕಾರ ಈ ಪ್ರಶಸ್ತಿ ನೀಡೋದ್ರ ಹಿಂದೆ 25%ಗಿಂತ ಹೆಚ್ಚು ಮತ ಬ್ಯಾಂಕ್ ಅನ್ನ ದೋಚೋ ತಂತ್ರ ಇದೆ ಅನ್ನೋದು ಸ್ಪಷ್ಟ. LDFನ ನಾಯರ್ ಮತದಾರರನ್ನ ತನ್ನತ್ತ ಸೆಳೆಯೋ ಯೋಜನೆ ಈ ಬಿಜೆಪಿಯದ್ದು. ನಮಸ್ಕಾರ, ADIN.comಗೆ ಸ್ವಾಗತ. ನಾನು ಸಪನಾ. ಈ ಬಾರಿ ಪದ್ಮ ಪ್ರಶಸ್ತಿ ಬರೀ ಸಾಧಕರಿಗೆ ನೀಡೋ ಗೌರವವಾಗಿ ಉಳಿದಿಲ್ಲ. ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಈ ಪ್ರಶಸ್ತಿಯಲ್ಲೂ ಕೂಡ ರಾಜಕೀಯ ದಾಟವನ್ನು ಶುರು ಮಾಡಿದೆ. ಕಳೆದ ಬಜೆಟ್ ಸಂದರ್ಭದಲ್ಲಿ ತಮ್ಮ ಮಿತ್ರ ಪಕ್ಷಗಳು ಇರೋ ರಾಜ್ಯಗಳು ಮತ್ತು ಚುನಾವಣೆಯನ್ನು ಎದುರಿಸಲಿರೋ ರಾಜ್ಯಗಳೇ ಹೇಗೆ ಗುರಿಯಾಗಿದ್ವೋ ಹಾಗೇನೇ ಇದೀಗ ಪದ್ಮ ಪ್ರಶಸ್ತಿ ಯಾವ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆಯೋ ಆ ರಾಜ್ಯಗಳ ಸಾಧಕರು ಮೋದಿ ಸರ್ಕಾರಕ್ಕೆ ಈ ವರ್ಷ ಕಾಣಿಸ್ಕೊಂಡಿದ್ದಾರೆ. ಮೋದಿಯ ಪದ್ಮ ಪ್ರಶಸ್ತಿ ತಂತ್ರನೇ ಮತ ಬ್ಯಾಂಕ್ನ ಅಸ್ತ್ರ ಆಗಿದೆ. ಮೋದಿ ಸರ್ಕಾರ ಘೋಷಣೆ ಮಾಡಿದ ಪದ್ಮ ಪ್ರಶಸ್ತಿಯ ಪಟ್ಟಿಯಲ್ಲಿ ಕೇರಳದ 8 ಮಂದಿ ಹೆಸರನ್ನ ಸೇರಿಸಿಕೊಂಡಿದೆ. ಇದರಲ್ಲಿ 3 ಪದ್ಮ ವಿಭೂಷಣ ಪ್ರಶಸ್ತಿಗಳು ಕೂಡ ಸೇರಿದಾವೆ. ಮಾಜಿ ಮುಖ್ಯಮಂತ್ರಿ VS ಅಚ್ಯುತಾನಂದನ ಮರಣೋತ್ತರ ಬರಹಗಾರ ಪತ್ರಕರ್ತ P ನಾರಾಯಣನ್ ಮತ್ತು ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ KT ಥಾಮಸ್ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ನೀಡಲಾಗಿದೆ. ಎಡಪಂಥೀಯ ಬೆಂಬಲಿಗ ನಟ ಮಮ್ಮೂಟಿ ಮತ್ತು SNDP ಯೋಗಂ ನಾಯಕ ವೆಲ್ಲಪಳ್ಳಿ ನಟೇಶನ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಲಾಗಿದೆ. ನೃತ್ಯ ಪ್ರತಿಭಾನ್ವಿತ ಕಲಾಮಂಡಲಂ ವಿಮಲಾ ಮೆನನ್, ಅರಣ್ಯ ಸಂರಕ್ಷಣಾವಾದಿ ಕೊಲ್ಲಕೈಲ್ ದೇವಕಿ ಅಮ್ಮ ಮತ್ತು ಇಸ್ರೋ ವಿಜ್ಞಾನಿ AE ಮುತ್ತು ನಾಯಗಂ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಲಾಗಿದೆ. ಇನ್ನು ಪ್ರಮುಖವಾಗಿ ತಮ್ಮ ರಾಜಕೀಯ ವಿರೋಧಿಗಳು ಎಡಪಂಥೀಯ ನಾಯಕ ಸಂಘ ಪರಿವಾರದ ಕಟು ಟೀಕಾಕಾರ ಅಚ್ಯುತಾನಂದನ್ ಅವರಿಗೆ ಈ ಪ್ರಶಸ್ತಿ ನೀಡಿರೋದು ಹೆಚ್ಚು ಚರ್ಚೆಗೆ ಒಳಗಾಗಿದೆ. ಈ ಹಿಂದೆ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಹಿರಿಯ ಕಮ್ಯುನಿಸ್ಟ್ ನಾಯಕ ಬುದ್ಧದೇವ ಭಟ್ಟಾಚಾರ್ಯ 2022ರಲ್ಲಿ ಪ್ರಶಸ್ತಿಯನ್ನ ನಿರಾಕರಿಸಿದ್ರು. ಆದರೆ ಕೇರಳದ CPIM ಮತ್ತು ಅಚ್ಯುತಾನಂದನ್ ಕುಟುಂಬ ಪ್ರಶಸ್ತಿಯನ್ನ ಸ್ವಾಗತ ಮಾಡಿದೆ. ಇದರಿಂದಾಗಿ ಹೆಚ್ಚು ಚರ್ಚೆ ನಡೀತಾ ಇದೆ. ಇವೆಲ್ಲದರ ನಡುವೆ ಬಿಜೆಪಿ ಸರ್ಕಾರ ಈ ಪ್ರಶಸ್ತಿ ನೀಡೋದ್ರ ಹಿಂದೆ 25%ಗಿಂತ ಹೆಚ್ಚು ಮತ ಬ್ಯಾಂಕ್ ಅನ್ನ ದೋಚೋ ತಂತ್ರ ಇದೆ ಅನ್ನೋದು ಸ್ಪಷ್ಟ ಆಗಿದೆ. ಬಿಜೆಪಿಯ ಜಾತಿ ಲೆಕ್ಕಾಚಾರ. ಪದ್ಮ ಪ್ರಶಸ್ತಿಗೆ ಮೋದಿ ಸರ್ಕಾರ ಕೇರಳದಲ್ಲಿ ಮಾಡಿರೋ ಆಯ್ಕೆಗಳು ಜಾತಿ ಲೆಕ್ಕಾಚಾರವನ್ನ ಹೊಂದಿದೆ. ಕೇರಳದ ಅತಿದೊಡ್ಡ OBC ಗುಂಪು ಮತ್ತು ಸಾಂಪ್ರದಾಯಿಕ ಎಡ ಪ್ರಜಾಸತ್ತಾತ್ಮಕ ರಂಗ ಅಂದ್ರೆ LDF ಭದ್ರಕೋಟೆಯಾದ ಏಳವ ಸಮುದಾಯವನ್ನ ಮೋದಿ ಸರ್ಕಾರ ಪದ್ಮ ಪ್ರಶಸ್ತಿ ಮೂಲಕ ಸೆಳೆಯೋ ಗುರಿಯನ್ನ ಹೊಂದಿದೆ. ಅಚ್ಯುತಾನಂದನ್ ಅವರು ಏಳವ ಸಮುದಾಯಕ್ಕೆ ಸೇರಿರೋ ಕಾರಣ ಈ ಸಮುದಾಯದ ಬೆಂಬಲ ಗಿಟ್ಟಿಸಿಕೊಳ್ಳೋ ಉದ್ದೇಶದೊಂದಿಗೆ ಅವರಿಗೆ ಪದ್ಮ ಪ್ರಶಸ್ತಿಯನ್ನ ನೀಡಲಾಗಿದೆ. ಅದೇ ರೀತಿ ಬಿಜೆಪಿ ಮಿತ್ರ ಪಕ್ಷವಾದ ಭಾರತ ಧರ್ಮ ಜನಸೇನಾ ನಾಯಕ ವೆಲ್ಲಪಳ್ಳಿ ನಟೇಶನ್ ಅವರಿಗೆ ಪ್ರಶಸ್ತಿ ನೀಡೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ವಿರೋಧ ಕುಗ್ಗಿಸೋದಕ್ಕೆ ವಿರೋಧಿಗಳಿಗೆ ಸಮ್ಮಾನ. ತಮ್ಮ ಸೈದ್ಧಾಂತಿಕ ನಿಲುವಿಗೆ ವಿರೋಧವನ್ನ ಕಡಿಮೆ ಮಾಡೋ ಉದ್ದೇಶದಿಂದಾನೇ ವಿರೋಧಿಗಳನ್ನ ಸನ್ಮಾನಿಸೋದು ಹೊಸತೇನಲ್ಲ. ಹಾಗೇನೆ ಬರೀ ತಮ್ಮವರಿಗೆ ದೇಶದ ಅತ್ಯುನ್ನತ ಪ್ರಶಸ್ತಿಗಳನ್ನ ನೀಡಿದ್ರೆ ವಿಪಕ್ಷಗಳ ವಾಗ್ದಾಳಿಗೆ ಗುರಿಯಾಗೋ ಸಾಧ್ಯತೆಯೂ ಇರುತ್ತೆ. ಅದೇ ಕಾರಣದಿಂದಾಗಿ RSS ಬೆಂಬಲಿಗರ ಜೊತೆಗೆ ವಿರೋಧಿಗಳಿಗೂ ಕೂಡ ಪ್ರಶಸ್ತಿಯನ್ನ ನೀಡಿದೆ. ಅಚ್ಯುತಾನಂದನ್ ತಮ್ಮ ಜೀವನದುದ್ದಕ್ಕೂ ಬಿಜೆಪಿ RSS ಅನ್ನ ಕಟುವಾಗಿ ಟೀಕೆ ಮಾಡ್ತಾ ಇದ್ದವರು. ಆದ್ರೆ ಇದೀಗ ಜಾತಿ ಲೆಕ್ಕಾಚಾರದ ಜೊತೆಗೆ ವಿರೋಧವನ್ನ ಕುಗ್ಗಿಸೋ ತಂತ್ರವನ್ನ ಬಿಜೆಪಿ ಆಯ್ದುಕೊಂಡಿದೆ. ಇನ್ನೊಂದು ಕಡೆ RSSನ ನಾಯಕ P ನಾರಾಯಣನ್ ಅವರಿಗೂ ಕೂಡ ಗೌರವವನ್ನ ನೀಡಿದೆ. ಮತದಾರರನ್ನ ಆಕರ್ಷಿಸೋ ತಂತ್ರನ ಕೇರಳದಲ್ಲಿ ಮತದಾರರ ಲೆಕ್ಕಾಚಾರನೇ ಬೇರೆ. ಪ್ರತಿ ಬಾರಿ ಚುನಾವಣೆ ನಡೆಯುವಾಗಲೂ ಆಡಳಿತಾರೂಢ ಪಕ್ಷದಿಂದ ವಿರೋಧ ಪಕ್ಷದ ಕೈಗೆ ಅಧಿಕಾರವನ್ನ ನೀಡೋರು ಕೇರಳಿಗರು. ಕಳೆದ ಬಾರಿ ಮಾತ್ರ ಸತತವಾಗಿ 2ನೇ ಬಾರಿಗೆ LDF ಅನ್ನ ಕೇರಳದ ಜನರು ಗೆಲ್ಲಿಸಿದ್ದಾರೆ. ಈ ಮೂಲಕ LDF 40 ವರ್ಷಗಳ ದಾಖಲೆಯನ್ನ ಮುರಿದಿದೆ. ಇದೀಗ 3ನೇ ಬಾರಿಗೆ LDF ಗೆಲ್ಲಲಿದೆಯಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. LDFನ ಜನಪರ ಯೋಜನೆಗಳು ಜನರನ್ನ ಆಕರ್ಷಿಸಿದ್ರು ಕೇರಳ CM ಪಿಣರಾಯಿ ವಿಜಯನ್ ಅವರು ಅಚ್ಯುತಾನಂದನ್ ಅವರನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಭಾವನೆಯನ್ನ ಹಲವು ಯುವಕರು ಹೊಂದಿದ್ದಾರೆ. ಈ ಯುವಕರನ್ನ ತನ್ನತ್ತ ಸೆಳೆಯೋ ತಂತ್ರ ಇದೀಗ ಬಿಜೆಪಿಯದಿದೆ. UDF ಕ್ರೈಸ್ತ ಮತ್ತು ಮುಸ್ಲಿಮರ ಮತಗಳನ್ನು ಸೆಳೆಯೋ ನಿಟ್ಟಿನಲ್ಲಿ ಪ್ರಚಾರದ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಹೀಗಿರುವಾಗ LDFನ ನಾಯರ್ ಮತದಾರರನ್ನ ತನ್ನತ್ತ ಸೆಳೆಯೋ ಯೋಜನೆ ಬಿಜೆಪಿಯದ್ದು. ಅದಕ್ಕೆ ಈ ಹಿಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿನ ಗೆಲುವು ಬಲವನ್ನ ನೀಡಿದಂತಿದೆ. ಇದರ ಜೊತೆಗೆ ಬಿಜೆಪಿ ತನ್ನ ಎಂದಿನ ಕೋಮು ದ್ವೇಷದ ಹೇಳಿಕೆಗಳನ್ನು ಅಸ್ತ್ರವಾಗಿಯೇ ಇಟ್ಕೊಂಡಿದೆ. ಅದಕ್ಕಾಗಿಯೇ ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ನೀಡ್ತಾ ಬಂದಿರೋ ವೆಲ್ಲಪಳ್ಳಿ ನಟೇಶನ್ ಅವರನ್ನ ಸಾಧಕರಾಗಿ ಗುರುತಿಸಿದೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.